ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯದ ವಾರ್ಡನ್ ದೇವರಾಜ್ ಎಂಬುವರು ಇದೇ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ರು. ಇವರು ಸ್ವಂತ ತಮ್ಮ ಕಾರಿನಲ್ಲಿ 50 ಕೆಜಿ ಅಕ್ಕಿಯನ್ನ ಕಳ್ಳ ಸಾಗಾಣಿಕೆ ಮಾಡುತ್ತಿರುವುದು ಕಂಡು ಬಂದಿದ್ದು, ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೌದು, 50 ಕೆಜಿ ತೂಕದ ಅಕ್ಕಿಯ ಮೂಟೆಯನ್ನ ಇದೇ ಇಲಾಖೆಯ ಸಹಾಯಕ ಮನು ಎಂಬುವರ ಸಹಾಯದ ಮೂಲಕ ವಾರ್ಡನ್ ದೇವರಾಜ್ ಕಾರಿಗೆ ಸಾಗಿಸುವ ಮೂಲಕ ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ. ಇದರ ಹಿಂದೆ ಮೇಲಧಿಕಾರಿಯವರ ಸಹಾಯ ಇರಬಹುದಾ? ಆದರೆ ಬೆಂಬಲವಿಲ್ಲದೆ ಹಾಸ್ಟೆಲ್ನಲ್ಲಿ ಈ ರೀತಿ ಧೈರ್ಯವಾಗಿ ಯಾರು ಕೂಡ ಕಳ್ಳ ಸಾಗಾಣಿಕೆ ಮಾಡುವುದಿಲ್ಲ. ಮೇಲಧಿಕಾರಿಗಳು ಕುಮ್ಮಕ್ಕು ನೀಡಿರಬಹುದು, ಇಲ್ಲದೆ ಇವರೇ ಸ್ವ ಇಚ್ಛೆಯಿಂದ ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ. ಆದರೆ ಸರ್ಕಾರದಿಂದ ಬಂದಂತಹ ಆಹಾರ ಧಾನ್ಯವನ್ನ ದುರುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಕಡಿಮೆ ಮೌಲ್ಯದ ಕಳಪೆ ಊಟ ನೀಡುವ ಮೂಲಕ ಸರ್ಕಾರಕ್ಕೆ ಕನ್ನ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಇಲಾಖೆಗೆ ಸಂಬಂಧಪಟ್ಟ ಆಲೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಲಿಂಗರಾಜ್ ಅವರಿಗೆ ಫೋನ್ ಕರೆ ಮಾಡಿ ಮಾತನಾಡಿಸಿದ ವೇಳೆ, ನನ್ನನ್ನು ಜಿಲ್ಲಾಧಿಕಾರಿಯವರು ಚುನಾವಣೆಯ ಕಾರ್ಯಕ್ಕೆ ನೇಮಿಸಿದ್ದಾರೆ. ನಾನು ಅನುಪಸ್ಥಿತಿಯಲ್ಲಿ ಇದ್ದಾಗ ಇಂತಹ ಕೃತ್ಯ ನಡೆದಿರುತ್ತೆ. ಮೇಲಾಧಿಕಾರಿ ಅವರಿಗೆ ಮಾಹಿತಿ ನೀಡ್ತೀನಿ ಎಂದರು. ಆದರೆ ಆಲೂರು ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಇಷ್ಟು ವರ್ಷದಿಂದ ಇಲ್ಲದಿರುವ ಕಳ್ಳ ಸಾಗಾಣಿಕೆಗಳು ಸಹಾಯಕ ನಿರ್ದೇಶಕ ಲಿಂಗರಾಜ್ ಬಂದ ಮೇಲೆ ಇಂತಹ ಕೃತ್ಯಗಳು ಬೆಳಕಿಗೆ ಬಂದಿರುತ್ತವೆ. ಅಂದ್ರೆ ಇವರಿಗೂ ಹಾಸ್ಟೆಲ್ ವಾರ್ಡನ್ಗಳಿಗೂ ತುಂಬಾನೇ ಸಂಬಂಧ ಗಟ್ಟಿಯಾಗಿರಬೇಕು, ಇಲ್ಲದೆ ವಾರ್ಡನ್ಗಳಿಗೆ ಕೊಟ್ಟಂತಹ ಸಲುಗೆ ಅತಿ ಆಯ್ತಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇಂತಹ ಕಳ್ಳ ಸಾಗಾಣಿಕೆಗಳು ಎಷ್ಟರ ಮಟ್ಟಿಗೆ ಕೊನೆಗೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಮೂರ್ತಿ, ನ್ಯೂಸ್ 81 ಕನ್ನಡ, ಹಾಸನ.